ಈಗ ನ್ಯೂಡ್ ಫೋಟೋಗಳನ್ನು ಬೇರೆಯವ್ರಿಗೆ ಸೆಂಡ್ ಮಾಡೋವಂಥ ಪ್ರಕರಣಗಳಲ್ಲಿ ಈಗ ಎಷ್ಟೋ ಜನ ತಾಯಿ ಬೇರೆ ಬೇರೆ ಅಕ್ಕ ತಂಗಿದರು ಇವ್ರದ್ದೆಲ್ಲ ನ್ಯೂಡ್ ಫೋಟೋಗಳು ಬೇರೆ ಬೇರೆ ಕಡೆ ಶೇರ್ ಆಗ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅವ್ರಿಗೆ? ಅಂದರೆ ನೀವು ಫೋನ್ ಸ್ವಿಚ್ ಆಫ್ ಮಾಡಿ ಏನೋ ಮಾಡಿ ಅವ್ರಿಗೆ ಹೊರಗಡೆ ಶೇರಿಂಗ್ ಆಗ್ತಾನೆ ಇರುತ್ತೆ. ಎಷ್ಟೋ ಜನ ಈ ಥರ ಎಲ್ಲ ಆಗೋಯ್ತಲ್ಲಪ್ಪ ಅಂತ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೂ ಹೋಗ್ಬಿಡ್ತಾರೆ. ಹೌದು, ಆ ರೀತಿಯಲ್ಲಿ ಮಾಡ್ಕೊಂಡಿದ್ದವರು ಇದ್ದಾರೆ. ಸೊ ಇದರಲ್ಲಿ ಇಂಥ ಕೇಸಸ್ನಲ್ಲಿ ಒಂದು ಪರ್ಸ್ನಲ್ ಎಜೆಂಡಾನಲ್ಲಿ ಮಾಡುವಂಥದ್ದು ಇರ್ತಾರೆ. ಅಂದರೆ ನಮ್ಮದು ಎಲ್ಲ ನ್ಯೂಡ್ ಫೋಟೋ ಮಾಡಿಬಿಟ್ಟು ಶೇರ್ ಮಾಡೋದು, ಬೇರೆಯವ್ರಿಗೆ ಹಾಕಿ ಬೆದರಿಕೆ ಹಾಕಿದ್ದು, ಇದರಲ್ಲೇನು ಮಾಡಿ ಅಲ್ಟಿಮೇಟ್ಗೆ ಅದರಲ್ಲಿ ದುಡ್ಡು ವಸೂಲು ಮಾಡುವಂಥದ್ದು ಇರುತ್ತೆ. ಅಂದರೆ ವೈಯಕ್ತಿಕ ದೇಶವಾಗಿ ಮಾಡುವವರು ನಮ್ಗೆ ಗೊತ್ತಿದ್ದವರೇ ಮಾಡಿರ್ತಾರೆ. ಸೊ ಅದು ನಾವು ಅದಕ್ಕೆ ಈ 1930 ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಅದು ಇಮಿಡಿಯೇಟ್ಲಿ. ಎಸ್. ಸೊ ಈಗ ನಮಗೆ ಕರ್ನಾಟಕ ಸ್ಟೇಟ್ನಲ್ಲೇ, ನಮಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೆ ಒಂದೊಂದು ಸೈಬರ್ ಪೊಲೀಸ್ ಸ್ಟೇಷನ್ ಅಂತ ನಮಗಿದೆ. ಕರೆಕ್ಟ್, ರೈಟ್. ಎಲ್ಲ ಬೆಂಗಳೂರು ಸಿಟಿನಲ್ಲಿ ಆಗಲಿ ಬೇರೆ ಸಿಟಿಗಳಲ್ಲಿ ಪ್ರತಿಯೊಂದು ಡಿವಿಷನ್ಗಳಿಗೆ DCP ಅಂಡರ್ನಲ್ಲಿ ಒಂದು ಸೈಬರ್ ಪೊಲೀಸ್ ಸ್ಟೇಷನ್ಸ್ ಅಂತ ಇದೆ. ಅದನ್ನೂ ಅಂತಲ್ಲ, ಏನೇ ಲೋಕಲ್ ಪೊಲೀಸ್ ಸ್ಟೇಷನ್, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಹೋಗಿನೂ ನೀವು ಕಂಪ್ಲೇಂಟ್ ಕೊಡಬಹುದು. ಕೊಟ್ಟು ಇಂಥದ್ದು ಬೇಗ ಕೊಟ್ಟಿದ್ರೆ ಅಟ್ಲೀಸ್ಟ್ ಇದು ಕೆಲವು ಪ್ರೊಸೀಜರ್ ಆದಮೇಲೆ, ಅಂದರೆ FIR ಆದಮೇಲೆ ನಮಗೆ ಬೇರೆ ಪ್ರೊಸೀಜರ್ಸ್ಗಳೂ ಇರುತ್ತವೆ. ಅಂದರೆ ಅದು ಎಲ್ಲೆಲ್ಲಿ ಫಾರ್ವರ್ಡ್ ಆಗಿದೆ ಅದನ್ನು ಡಿಲೀಟ್ ಮಾಡುವಂಥದ್ದು, ಫೇಸ್ಬುಕ್ನಲ್ಲಿ ಶೇರ್ ಮಾಡಿದರೆ ಅದನ್ನು ಡಿಲೀಟ್ ಮಾಡಿಸುವಂಥದ್ದು, ಆರ್ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದರೆ ಅದನ್ನು ಡಿಲೀಟ್ ಮಾಡಿಸುವಂಥದ್ದು ಫೆಸಿಲಿಟೀಸ್ಗಳು ನಮಗೆ ಸಿಸ್ಟಮ್ನಲ್ಲಿ ಇದ್ದಾವೆ. ಅದು ಸೊ ಪೊಲೀಸ್ ಅವರು ಒನ್ಸ್ FIR ಈಸ್ ಡನ್, ಆ್ಯಕ್ಷನ್ ಕ್ಯಾನ್ ಬಿ ಟೇಕನ್. ಅಂದರೆ FIR ಆದಮೇಲೆ ಅದ್ರ ಮೇಲೆ ಆ್ಯಕ್ಷನ್ ತಗೋಬಹುದು. ಸೊ ಇದರಲ್ಲಿ ಡೆಫಿನೆಟ್ಲಿ ಏನು ಹೇಳಲಿಕ್ಕೆ ಅಂದರೆ ಕೆಲವರು ನಮ್ಗೆ ಗೊತ್ತಿದ್ದವರು ವೈಯಕ್ತಿಕವಾಗಿ ಏನೋ ಒಂದು ದ್ವೇಷಕರಣ ಮಾಡಿರ್ಬೋದು, ಅದಕ್ಕೆ ನಾವು ಪ್ರಾಣ ತಗುವಂಥದ್ದು ಅವಶ್ಯಕತೆ ಇಲ್ಲ. ಓಕೆ, ಅವ್ರು ಮಾಡ್ಕೊಂಡಿದ್ದಾರೆ, ವಾಟ್ ಈಸ್ ದ ಬಿಗ್ ಡೀಲ್? ಪ್ರಾಬ್ಲಮ್ ಈಸ್ ಫಾರ್ ದಟ್ ಫೆಲೋ. ನಾವು ಧೈರ್ಯವಾಗಿ ಅದು ಮುಂದೆ ಫೈಟ್ ಮಾಡಿದರೆ ಅವನು ಒಳಗಡೆ ಹೋಗ್ತಾನೆ. ಅವನು ಯಾರೋ ಮಾಡಿದ್ದಕ್ಕೆ ನಾವು ಅಂದ್ಕೊಂಡಿದ್ರೆ ನಮ್ದು ತಪ್ಪಾಗುತ್ತಲ್ವ? ಅದು ನಾವು ಸುಮ್ಮನೆ ಇದ್ರೆ ಅದು ಇರುತ್ತೆ. ಸೊ ದಟ್ಸ್ ವೈ ಯು ಬೆಟರ್ ಕಂಪ್ಲೇಂಟ್ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್. ಈಗ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅಂತ ಇಟ್ಟಿರಲಿ, ಯಾವುದೋ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಯಾವುದೋ ಒಂದು ಪೊಲೀಸ್ ಸ್ಟೇಷನ್. ಸೊ ಆ ಕೇಸ್ಗಳು ನಿಮಗೆ ವರ್ಗಾವಣೆ ಆಗುತ್ತಾ ಅಥವಾ ಅಲ್ಲಿ ಪೊಲೀಸರೇ ಅದನ್ನ? ಕೆಲವು ಮೆಥಡಾಲಜೀಸ್ ಅಂದರೆ ಒಂದು ಕ್ರೈಟೀರಿಯಾ ಇರುತ್ತೆ, ಕೆಲವು ಯಾವ ಕೇಸಸ್ ಎಲ್ಲಿ ಕೊಡಬೇಕು ಅಂತ. ಇದು ನಮ್ಮ ಹಂಗೆ DG and IGP ಆಫೀಸ್ ಆದೇಶ ಅನುಸಾರ ಏನಿರುತ್ತೆ ನಮ್ಮ ಈಗ ಅದನ್ನ ಪ್ರಕಾರ ಕೆಲವು ಸರ್ಕ್ಯುಲರ್ಸ್ ಇದ್ದಾವೆ, ಕೆಲವು ರೂಲ್ಸ್ ಇದ್ದಾವೆ, ನಮಗೆ ಕ್ರೈಟೀರಿಯಾ ಇರುತ್ತೆ. ಯಾವ ಕೇಸಸ್ಗಳು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಯಾವುದು ಲೋಕಲ್ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಪ್ರಕಾರ ಈಗ ಸೈಬರ್ ಅಫೆನ್ಸಸ್ನಲ್ಲಿ ಇವತ್ತಿಗೆ ನೋಡಿದರೆ, ಈಗ ನಾವು ಇನ್ವೆಸ್ಟ್ಮೆಂಟ್ ಫ್ರಾಡ್, ಡಿಜಿಟಲ್ ಫ್ರಾಡ್ಸ್ ಅಂತ ಏನು ಹೇಳ್ತಾ ಇದೀವಿ, ಅದು ಒಂದೇ ಅಲ್ಲ, ಎನಿ ಫೈನಾನ್ಷಿಯಲ್ ಫ್ರಾಡ್ ಸೈಬರ್ನಲ್ಲಿ 3 ಕೋಟಿಗಿಂತ ಜಾಸ್ತಿ ಆಗಿದ್ರೆ ನಮಗೆ CIDಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಸೈಬರ್ ಕ್ರೈಮ್ ಡಿವಿಷನ್ಗೆ ಏನಿದೆ ಅದಕ್ಕೆ ಮಾಡ್ತಾರೆ. ಅದು ಹಾಗೆ ರೀತಿಯಲ್ಲಿ ಸಿಸ್ಟಮ್ ಅದು. ಓಕೆ, ಹಣಕಾಸಿನ ವ್ಯವಹಾರ ಆ ರೀತಿ. ಏನೇ ಇಂಪಾರ್ಟೆಂಟ್ ಕೇಸಸ್ ಇದೆ, ಇವತ್ತು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಸೆನ್ಸಿಟಿವಿಟಿ ಇದೆ ಜಾಸ್ತಿ, ಇದು ಬೇಗ ಹ್ಯಾಂಡಲ್ ಮಾಡಬೇಕು, ಒಂದು ಡೆಡಿಕೇಟೆಡ್ ಆಗಿ ಇದನ್ನ ಮೇಲೆ ಕೆಲಸ ಮಾಡಬೇಕಂದ್ರೆ DG and IGP ಸಾಹೇಬರು ಅವ್ರು ಯಾರಿದ್ದಾರೆ ನಮ್ಗೆ, ಅವರು DG and IGP ಆಫ್ ಕರ್ನಾಟಕ ವಿಲ್ ಟೇಕ್ ಡಿಸಿಷನ್. ಅಂದರೆ ಅವರು ಡಿಸಿಷನ್ ತಗೊಂಡು ಅವರು ಹಿ ಕ್ಯಾನ್ ಟ್ರಾನ್ಸ್ಫರ್ ಎನಿ ಕೇಸಸ್ ಟು ಅಸ್ ಆಲ್ಸೋ. ಈಗ ಸೈಬರ್ ಕ್ರೈಮನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಇಲಾಖೆ ಕಡೆಯಿಂದ ಯಾವ ರೀತಿ ಕೆಲಸ ಆಗ್ತಾ ಇದೆ ಸರ್? ಸೊ ವೆರಿ ಬಿಗ್ ಆ್ಯಕ್ಟಿವಿಟಿ ನಡೀತಾ ಇದೆ ಅದರಲ್ಲಿ. ಹೇಗೆ ಅಂದರೆ ಈಗ ನಾವೊಬ್ಬರೇ ಅಲ್ಲ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಇದನ್ನ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರುವಾಗ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಡಿಸ್ಟ್ರಿಕ್ಟ್ಸ್ ಯೂನಿಟ್ಸು, ಸಿಟಿ ಕಮಿಷನರೇಟ್ಸ್ನಲ್ಲಿ ಲಾಸ್ಟ್ 2-3 ಇಯರ್ಸ್ ಮಿನಿಮಮ್, 22 ಶುರು ಆಗಿದೆ, 23, 24, 25 3 ಇಯರ್ಸಿಂದ ನಾವು ಹೇಳ್ಬೋದು ಕಂಟಿನ್ಯೂಸ್ ಎಫರ್ಟ್ಸ್ ನಡೀತಾ ಇದೆ. ಅಂದರೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕಂಟಿನ್ಯೂಸ್ ಎಫರ್ಟ್ಸ್ ನಡೀತಾ ಇದೆ. ನಾವೆಲ್ಲ ಶಾಲೆಗಳಿಗೆ, ಕಾಲೇಜುಗಳಿಗೆ, ಹಾಸ್ಟೆಲ್ಸ್ಗಳಿಗೆ ಎಲ್ಲ ಕಡೆ ಹೋಗಿ ಇದು ಸೈಬರ್ ಅವೇರ್ನೆಸ್ ಏನು, ಸೈಬರ್ ಕ್ರೈಮ್ಸ್ಗಳು ಹೇಗೆ ಆಗ್ತಾ ಉಂಟು, ಇದನ್ನು ಹೇಗೆ ತಡೆಗಟ್ಟಬೇಕು, ಹೀಗೆ ನಮಗೆ ಕಾಲ್ ಬಂದಿದ್ರೆ ಹೇಗೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಎಲ್ಲ ವಿಚಾರಗಳ ಮೇಲೆ ಅವೇರ್ನೆಸ್ ಏನಿದೆ, ಅರಿವು ಮೂಡಿಸುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಆಲ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಐ ಕ್ಯಾನ್ ಸೇ 90% ಆಫ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆರ್ ಬೀಯಿಂಗ್ ಕವರ್ಡ್ ಇನ್ ಕರ್ನಾಟಕ. ಅಷ್ಟು ಕವರ್ ಮಾಡಿದ್ದೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಅದು ನಡೀತಾ ಇದೆ. ಪ್ಯಾರಲಲ್ ಆಗಿ ನಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನಿದೆ, ಈಗ ನೀವು ಫೇಸ್ಬುಕ್ ನೋಡಿದ್ರಿ, ವಾಟ್ಸಪ್ ನೋಡಿದ್ರಿ, ಇನ್ಸ್ಟಾಗ್ರಾಮ್ ನೋಡಿದ್ರಿ, ಅದು ಮೂಲಕನೂ ಎವ್ರಿಡೇ ನಾವು ಇವತ್ತು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿದೆ, ಇವತ್ತು ಫೆಡೆಕ್ಸ್ ಫ್ರಾಡ್ ಆಗಿದೆ, ಇವತ್ತು ಏನೋ ಬ್ಯಾಂಕಿಂಗ್ ಫ್ರಾಡ್ ಆಗಿದೆ, ಲೋನ್ ಫ್ರಾಡ್ ಆಗಿದೆ, ಆದರೆ ಅದು ಏನು ಅಂತ ಹೇಳಿಬಿಟ್ಟು ನಾವೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ಪೋಸ್ಟರ್ಸ್ಗಳು, ಚಿಕ್ಕ ಚಿಕ್ಕ ವೀಡಿಯೋಗಳು, 1 ಮಿನಿಟ್ ವೀಡಿಯೋಸ್ಗಳು ಏನು ಹೇಳ್ತೀವಿ, ಅದು ಎಲ್ಲಗಳನ್ನು ಸರ್ಕ್ಯುಲೇಟ್ ಮಾಡುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ ಗೌರ್ಮೆಂಟ್ ಕಡೆ. ಸೊ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ನಡೀತಾ ಇದೆ.
ಅದನ್ನ ಜೊತೆಗೆ ಈವೆನ್ ನಮ್ಗೆ ಏನು ಸ್ಪೆಸಿಫಿಕ್ ಆಗಿ ಈ ವರ್ಷ ನಮಗೆ ಅಕ್ಟೋಬರಲ್ಲಿ ಇದು ಆಲ್ ಓವರ್ ಇಂಡಿಯಾ ಆ್ಯಕ್ಟಿವಿಟಿ, ಅಕ್ಟೋಬರ್ ಮಂತ್ನ ಸೈಬರ್ ಕ್ರೈಮ್ ಅವೇರ್ನೆಸ್ ಮಂತ್ ಆಗಿ ಮಾಡಬೇಕು ಅಂತ MHA ಇಂದನೂ ನಮಗೆ ಕೇಂದ್ರ ಸರ್ಕಾರದಿಂದನೂ ಸೂಚನೆಗಳು ಇದ್ದಾವೆ. ಅದನ್ನ ಪ್ರಕಾರ ಎಲ್ಲ ಸ್ಕೂಲ್ಸ್ ಇಡೀ ಒಂದು ತಿಂಗಳು ಇದನ್ನೆಲ್ಲ ನವೆಂಬರ್ ಕನ್ನಡ ರಾಜ್ಯೋತ್ಸವ ಹೇಗೆ ನಡೆಯುತ್ತೋ ಅದೇ ರೀತಿ ಇದು cyber crime, ಅದು ಎಲ್ಲ ನಡೆಯುತ್ತೆ. ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಮಾಡಿದ್ದಾರೆ. ಹೌದು. ಸ್ಕೂಲ್ಸ್, ಕಾಲೇಜಸ್, ಪಾರ್ಕ್ಸ್, ಬಸ್ ಸ್ಟೇಷನ್ಸ್, ರೈಲ್ವೆ ಸ್ಟೇಷನ್, ಪೋಸ್ಟರ್ಸ್ ಕ್ರಿಯೇಟ್ ಮಾಡೋದು, ಮೂವಿಗಳು ಕ್ರಿಯೇಟ್ ಮಾಡೋದು, ಅವೇರ್ನೆಸ್ ವಿಡಿಯೋಗಳು ಕ್ರಿಯೇಟ್ ಮಾಡುವಂಥದ್ದು, ಡ್ರಾಮಾಗಳು ಹಾಕುವಂಥದ್ದು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಏನೋ ನಾವು ಫ್ಲಾಶ್ ಮಾಬ್ಸ್ ಅಂತ ಹೇಳ್ತೀವಿ, ಸ್ಕಿಟ್ಗಳು ಮಾಡುವಂಥದ್ದು ಇದೆಲ್ಲ ಆಗಿದೆ. ಸೊ ಆದ್ರೂ ಸ್ಟಿಲ್ ಬಟ್ ನಾವು ಹೇಳಬೇಕು ಅಂದರೆ ಇದರಿಂದ ತುಂಬ ಕಡಿಮೆ ಆಗಿದೆ. ಚಿಕ್ಕ ಪುಟ್ಟ ಕೇಸಸ್ಗಳು ಏನಾಗ್ತಾ ಉಂಟು, ನಂಬರ್ ಆಫ್ ಕೇಸಸ್ ಏನಾಗ್ತಾ ಇದೋ ನಂಬರ್ ಆಫ್ ಕಡಿಮೆ ಆಗ್ತಾ ಇದೆ. ಬಹುಶಃ ಈ ಶಾಲೆಗಳಲ್ಲಿ ಒಂದು ಮಗು ಎಜುಕೇಟೆಡ್ ಆಗೋದ್ರಿಂದ ಅವ್ರ ತಂದೆ ಎಲ್ಲರಿಗೂ ಆಗುತ್ತೆ. ಅಥವಾ ತಾಯಿ ಅವ್ರಿಗೆ ಮೊಬೈಲ್ ಬಳಕೆ ಬಗ್ಗೆ ಗೊತ್ತಿಲ್ಲದಿದ್ರು ಕೂಡ ಈ ಮಗು ಅವ್ರನ್ನ ಎಜುಕೇಟ್ ಸೊ ಅದು ಆಗ್ತಾ ಇದೆ. ಆ್ಯಂಡ್ ಅದನ್ನ ಜೊತೆಗೆ ಬಟ್ ಫೈನಾನ್ಷಿಯಲ್ ಫ್ರಾಡ್ ಆಗಿ ಸ್ವಲ್ಪ ಹ್ಯೂಜ್ ಅಮೌಂಟ್ ಲಾಸ್ ಆಗುವಂಥದ್ದು. ಈಗ ಅವರು ಸ್ಪೆಸಿಫಿಕ್ ಟಾರ್ಗೆಟ್ ಯಾರು ಹೈಲಿ ಎಡ್ಯುಕೇಟೆಡ್ ರಿಚ್ ಪೀಪಲ್, ಸಿಂಗಲ್ ಸ್ವಲ್ಪ ಏಜ್ ಪರ್ಸನ್ಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅದು ಇತ್ತೀಚೆಗೆ ಅದು ನಡುವಂಥದ್ದು ಟ್ರೆಂಡ್ ಇದೆ. ಈ OTP ಬೇಸ್ಡ್ ಕೆಲವು ಈ RBI ಇಂದ ಕಾಲ್ ಬಂದಿದೆ ಅಂತ ಎಲ್ಲ ಒಂದಿಷ್ಟು ಕಾಲ್ಗಳು ಬರುತ್ತೆ, OTP ತಗೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಹೇಗೆ ಮಾಡಬೇಕು? ಅದೇನೇ ಆ್ಯಕ್ಚುಲ್ ಈಗ OTP ಫ್ರಾಡ್ಸ್ ಅದು ಏನು ಹೇಳ್ತಾರೆ ಅದು ಹಳೆ ಕಾಲದಿಂದ ನಡೀತಾ ಇದೆ. ನಿಮಗೆ ಫೋನ್ ಮಾಡ್ತಾರೆ, ನಿಮ್ಮದು ಇವತ್ತು KYC ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಲ್ಲ, ನೀವು ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ. ಸೊ ನಾವು ಮಾಡ್ತಾ ಇದ್ದೀವಿ, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದು OTP ನಮಗೆ ಹೇಳಿ ಅಂತ ಒಂದು ಕಾಲ್ ಬರುತ್ತೆ. ಬ್ಯಾಂಕರ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ ಅಂತ, ಇಲ್ಲ RBI ಮಾಡ್ತಾ ಇದ್ದೀವಿ, ನಾವು ಇದು ಮಾಡ್ತಾ ಇದ್ದೀವಿ, ನಿಮಗೆ ಒಂದು ಕಾಲ್ ಬರುತ್ತೆ ಮಾಡಿ ಅಂತ. ಇನ್ನೊಂದು ಸೇ ಸಪೋಸ್ ನಿಮಗೆ ಟ್ರೈ ಅಂತ ಇದೆ, ನಮಗೆ ಓಕೆ, ಟೆಲಿಕಾಮ್ ರೆಗ್ಯುಲೇಟರಿ. ಸೊ ಅವರು ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ, ನಿಮ್ಮ ಮೊಬೈಲ್ ಸಿಮ್ ಕಾರ್ಡ್ ಬ್ಲಾಕ್ ಆಗುತ್ತೆ, ಯಾವುದೋ ಒಂದು ಇದರಲ್ಲಿ ಆಗಿದೆ, ಸೊ ನಿಮಗೆ ಡಿಆಕ್ಟಿವೇಟು ಮತ್ತು ರೀಆಕ್ಟಿವೇಟ್ ಮಾಡಲಿಕ್ಕೆ ಒಂದು OTP ಬರುತ್ತೆ, ಅದು ನಮಗೆ ಹೇಳಿ ಅಂತ. ಸೊ ಇದೆಲ್ಲ ಹೇಳ್ತಾರೆ. ಬಟ್ ಇಂಥದ್ದು ಒಂದು ನೂರಾರು ವಿಧಗಳಲ್ಲಿ ನಮಗೆ ಕಾಲ್ ಬರುತ್ತೆ. ಬಟ್ ಯಾವುದು ಇದರಲ್ಲಿ ಒಂದು ಹೇಳಬೇಕು ಎಲ್ಲರಿಗೂ ಅಂದರೆ, ಯಾವುದಕ್ಕೆ ಇದರಲ್ಲಿ ಯಾವ ಏಜೆನ್ಸಿನೂ ಫೋನ್ ಮಾಡಿ ನಿಮಗೆ OTP ಕೇಳಲ್ಲ. ಫಸ್ಟ್ ಹೌದು, ಯಾವ ಏಜೆನ್ಸಿನೂ ಕೇಳಲ್ಲ. ನಿಮ್ಮ OTP ಬಂದಿದೆ ಹೇಳಿ ಅಂತ ಯಾವ ಏಜೆನ್ಸಿನೂ ಕೇಳಲ್ಲ. ಅರ್ಥ ಆಯ್ತಲ್ವಾ? ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋವಂಥದ್ದು ಏನಂದರೆ, ಯಾರು OTP ಅಂತ ಕೇಳಿದ್ರು ಆಯ್ತಪ್ಪ, ನಾವು ಮನೆಗೆ ನಮ್ಮ ಬ್ಯಾಂಕ್ ಹೋಗಿ ನಾನು ಮಾಡ್ಕೊಳ್ತೀನಿ, ಹೌದು ಆಯಿತು, ನನ್ನ ಅಕೌಂಟ್ ಬ್ಲಾಕ್ ಆಗಿದೆ ಆಗಲಿ, ನಾವೇನು ಇದು ಸಾವಿರಾರು ಕೋಟಿ ಏನು ಹೋಗ್ತಾ ಇಲ್ಲ ಅಲ್ವ ನಮ್ಮ ಅಕೌಂಟಿಂದ, ಆಗಲಿ ನಾನು ಬ್ಯಾಂಕ್ ಹೋಗಿ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲ ನಿಮ್ಗೆ ಏನೋ ನಿಮ್ಮ ಮೇಲೆ ಕೇಸ್ ಆಗಿದೆ, ನಿಮಗೆ ಇವಾಗ ಅರೆಸ್ಟ್ ಮಾಡ್ತೀವಿ, ಯಾರು ನಿಮ್ಮ ಮೇಲೆ ಏನು ಡ್ರಗ್ಸ್ ಸಪ್ಲೈ ಆಗಿದೆ ನಿಮ್ಮ ಹೆಸರು ಮೇಲೆ ಅಂತ ಹೇಳ್ತಾರೆ, ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ, ಯಾರೋ CBI ಆಫೀಸರ್ ಮಾತಾಡ್ತಾ ಇದ್ದೀನಿ, ED ಆಫೀಸರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಕಾಲ್ಸ್ಗಳು ಬರ್ತವೆ ನಮಗೆ. ಇಂಡಿಯಾದಲ್ಲಿ ಯಾವ ಕಾನೂನು ಪ್ರಕಾರ ಯಾರು ವಿಡಿಯೋ ಕಾಲ್ ಫೋನ್ ಮಾಡಿಬಿಟ್ಟು ನಮಗೆ ಅರೆಸ್ಟ್ ಅಥವಾ ಈ ವಾಟ್ಸಪ್ ಕಾಲ್ಸ್ ಅನ್ನೋದೇ ಅಥೆಂಟಿಕೇಟ್ ಅಲ್ಲ. ಸೊ ಈ ವಿಡಿಯೋ ಕಾಲ್ ಮೂಲಕ ಫ್ರಾಡ್ ಮಾಡುವಂಥದ್ದು ಫೆಸಿಲಿಟಿ ನಮ್ಗಳಿಗೆ ಇನ್ನೂ ಯಾರು ಅವಕಾಶ ಕೊಟ್ಟಿಲ್ಲ. ಓಕೆ, ಸೊ ಯಾರು ಮಾಡಲ್ಲ. ಅವ್ರು ಇಂಥದ್ದು ನಿಮಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ದಟ್ ಈಸ್ ಅ ಫ್ರಾಡ್ ಕಾಲ್. 100 ಅಲ್ಲ, 100ಕ್ಕೆ 1000% ನೀವು ಹೇಳ್ಕೊಬೋದು ಅದು ಫ್ರಾಡ್ ಕಾಲ್. ಯಾರು ಮಾಡಲ್ಲ. ನಿಜವಾಗಿ ಯಾವ ಪೊಲೀಸ್ ಆಫೀಸರ್ ನಿಮಗೆ ಫೋನ್ ಮಾಡಿದ್ರು, ಆಯ್ತಪ್ಪ ನಿಮ್ಮ ಪೊಲೀಸ್ ಸ್ಟೇಷನ್ ಎಲ್ಲಿ ಅಂತ ಹೇಳಿ ಹೇಳಿ ನಾನು ಬರ್ತೀನಿ ಅಲ್ಲೇ ಅಂತ ಹೇಳಿ ಸಾಕು. ಬ್ಯಾಂಕ್ ಆದರೆ ನಿಮಗೆ ಸಂಬಂಧಪಟ್ಟ ಬ್ರಾಂಚ್ಗಳು. ಈಗ ನಿಮ್ಮ ಮೇಲೆ ಏನಾದರೂ ಕೇಸ್ ಆಗಿದೆ, ನೀವು ಬಾಂಬೆಗೆ ಬರಬೇಕು, ಇಲ್ಲಿ ಬರಬೇಕು, ED ಆಫೀಸ್ಗೆ ಬರಬೇಕು, ಅದನ್ನು ಹೇಳಿ ಭಯ ಹಾಕ್ತಾರೆ ಅವರು. ಅಂದರೆ ಹಂಗೆ ಭಯ ಹಾಕಿ ನಮಗೆ ಕಂಟ್ರೋಲ್ಗೆ ತಗೊಳ್ತಾರೆ ಅವರು, ನಮ್ಮನ್ನು ಅವರು ಕಂಟ್ರೋಲ್ಗೆ ತಗೊಳ್ತಾರೆ. ಅಂಥದ್ದು ಇದ್ದಾಗನೂ ಯಾರು ನಂಬುವ ಅವಶ್ಯಕತೆ ಇಲ್ಲ. ಯಾವುದು ನಮ್ಮ ಕಾನೂನು ಪ್ರಕಾರ ನಾವು ಹಿಂಗೆ ವಿಡಿಯೋ ಕಾಲ್ ಮಾಡಿ ಇಂಟ್ರಾಗೇಟ್ ಮಾಡುವಂಥದ್ದು ಫೆಸಿಲಿಟಿ ಇಲ್ಲ. ಒಂದು ಅಂಥದ್ದು ಬಂದರೆ ಸಿಂಪಲ್ ಆಗಿ ಹೇಳ್ಕೊಂಡದ್ದು, ಆಯಿತು ನಮ್ಮ ಪೊಲೀಸ್ ಸ್ಟೇಷನ್ ಅವ್ರಿಗೆ ನೋಟಿಸ್ ಕೊಡಲಿ, ನಾವು ಅವ್ರಿಗೆ ಬರಲಿ, ನಾವು ಹೋಗ್ತೀವಿ ಜೈಲ್ಗೆ. ಬಟ್ ನೀವು ಅರೆಸ್ಟ್ ವಾರೆಂಟ್ ಕೊಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನೀವು ನಮ್ಮ ಪೊಲೀಸ್ ಅವ್ರು ಕಳಿಸ್ಕೊಡಿಯಪ್ಪ, ಲೋಕಲ್ ಪೊಲೀಸ್ ಅವ್ರಿಗೆ, ಅವ್ರು ಅರೆಸ್ಟ್ ಮಾಡಲಿ, ಹೋಗ್ತೀನಿ ಅವ್ರ ಜೊತೆಗೆ ಅಂತ ಹೇಳಿ ಅಷ್ಟು ಸಾಕು.